ನನಗೆ ಸಿಹಿ ತಿಂಡಿಗಳಲ್ಲಿ ಮೈಸೂರು ಪಾಕ್ ಅಂದರೆ ಭಾಳ ಇಷ್ಟ. ಇದು ನೋಡಿ, ಅನೇಕ ಮೈಸೂರು ಪಾಕ್ಗಳನ್ನು ನಾನು ತೋರಿಸಿದ್ದೀನಿ. ಈ ಮೈಸೂರು ಪಾಕ್ ಯಾವ್ದು ಗೊತ್ತಾ? ಇವತ್ತು ನೀವೆಲ್ಲ ಕೇಳಿದಿರಿ, ಇದು ನಂಬರ್ ಒನ್ ಮೈಸೂರು ಪಾಕ್ ಎಲ್ಲಿಂದ ಅಂತ ಹೇಳಿದರೆ, ನಿಮ್ಗೆ ಗೊತ್ತು, GRB ತುಪ್ಪ. ಇದು ವಿಶ್ವವಿಖ್ಯಾತವಾದಂಥ ತುಪ್ಪ. ಇದು ಈ GRB ಕಂಪನಿಯವರು ಪ್ರಾರಂಭ ಮಾಡಿದ್ದಾರೆ ಸಿಹಿ ತಿಂಡಿಗಳ ಸರಣಿ. ಅದರಲ್ಲಿ ಶುದ್ಧ ತುಪ್ಪದಿಂದ ಮಾಡಿದಂಥ ಮೈಸೂರು ಪಾಕ್ ಇದು. ಮೈಸೂರು ಪಾಕಿನ ಪ್ಯಾಕ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅದನ್ನು ನೋಡಿ, ಟಿನ್ ಬಾಕ್ಸ್ ಮಾಡಿದ್ದಾರೆ. ಇದನ್ನು ಗಿಫ್ಟ್ ಮಾಡಲಿಕ್ಕಂತೂ ನಂಬರ್ ಒನ್. ನಾನು ಅನೇಕರಿಗೆ ಇದನ್ನು ಗಿಫ್ಟ್ ಬಾಕ್ಸ್ ಆಗಿ ಈ ಸಿಹಿ ತಿಂಡಿಗಳನ್ನು ಕೊಟ್ಟಿದ್ದೀನಿ. ಇದು ಉತ್ಕೃಷ್ಟವಾದಂತಹ ಮೈಸೂರು ಪಾಕ್. ಈ GRB ಕಂಪ್ನಿ ಇದೆಯಲ್ಲ, ಇದರ ಬಗ್ಗೆ ಒಂದು ಹಿನ್ನೆಲೆ ಇದೆ. GR ಬಾಲಸುಬ್ರಹ್ಮಣ್ಯಂ ಅವರ ಹೆಸರು. ಅವರನ್ನು GRB ಅಂತ ಕರೀತಾರೆ. ಅವರಿಗೆ ಈ ತುಪ್ಪ ಮಾಡಿ ಇಡೀ ವಿಶ್ವದಾದ್ಯಂತ GRB ಬ್ರ್ಯಾಂಡ್ ಮಾಡಬೇಕಂತ ಕನಸು ಕಂಡಿದ್ದು ಎಲ್ಲಂತ ಹೇಳಿದರೆ, ಬೆಂಗಳೂರಿನ ಓಣಿಗಳಲ್ಲಿ. ಬೆಂಗಳೂರಿನಲ್ಲಿ ಅವ್ರ ಅಕ್ಕನ ಮನೆ ಇರುತ್ತೆ. ಅಕ್ಕನ ಮನೆ ಅಂದರೆ ಅವ್ರ ಭಾವನ ಕುಟುಂಬದವ್ರದ್ದು ಪಾರಂಪರಿಕವಾಗಿ ಬೆಣ್ಣೆ ವ್ಯಾಪಾರ ಇರುತ್ತೆ. ಇವರು ಬೆಂಗಳೂರಿಗೆ ಹೋದಾಗಲೆಲ್ಲ ಅವರ ಬೆಣ್ಣೆ ವ್ಯಾಪಾರಕ್ಕೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು. ಆಗ ಇವರಿಗೊಂದು ಸಮಸ್ಯೆ ಗೊತ್ತಾಗ್ತಿತ್ತು. ಬೆಣ್ಣೆನ ಭಾಳ ದಿನ ಇಡಕ್ಕೆ ಬರಲ್ಲ, ಬೆಣ್ಣೆ ತಯಾರಾದ ತಕ್ಷಣ ಮಾರಾಟ ಆಗಬೇಕು. ಆವಾಗ ಇವ್ರ ತಲೆಯಲ್ಲಿ ಒಂದು ಪಿಕ್ಚರ್ ಓಡ್ತಾ ಇತ್ತು, ಏನು ಮಾಡ್ಬೋದು, ಅರೆ ಬೆಣ್ಣೆಯಿಂದ ತುಪ್ಪ ಮಾಡಿ ಅದನ್ನ ಯಾಕೆ ಮಾರ್ಕೆಟ್ ಮಾಡಬಾರ್ದು. ಈ ರೀತಿಯ ಆಲೋಚನೆಗಳೇ ಅವರಿಗೆ ಬೆಂಗಳೂರಿನಲ್ಲಿ ಹುಟ್ಕೊಂತು. ಆ ಆಲೋಚನೆಗಳನ್ನು ನಂತರದಲ್ಲಿ ಅವರು ಒಂದು ಉದ್ಯಮದ ರೂಪ ಕೊಟ್ಟರು. ತುಪ್ಪ ಮಾಡಿ ಮಾರಲಿಕ್ಕೆ ಪ್ರಾರಂಭ ಮಾಡಿದರು. ಈಗ ತಮಿಳುನಾಡಿನಲ್ಲಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮತ್ತು ಈಗ GRB ಬ್ರ್ಯಾಂಡ್ ಇದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಯಿತು. ಉತ್ಕೃಷ್ಟ ತುಪ್ಪ ಅನ್ನೋವಂಥ ಶಹಬಾಸ್ಗಿರಿ ಅದಕ್ಕೆ ಸಿಕ್ತು. ನಂತರದಲ್ಲಿ ಸಿಹಿ ತಿಂಡಿಗಳ ಒಂದು ಸರಣಿಯನ್ನೇ ಪ್ರಾರಂಭ ಮಾಡಿದರು. ಆ ಸಿಹಿ ತಿಂಡಿಗಳಿಗೆ ಕೂಡ ಉತ್ಕೃಷ್ಟವಾದಂಥ ಬಾಕ್ಸ್ಗಳನ್ನು ಅದನ್ನು ಮಾಡಿಬಿಟ್ಟು ಅದರಲ್ಲಿ ಇಟ್ಟುಕೊಳ್ಳುವಂಥದ್ದೊಂದು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಹೈಜೆನಿಕ್ಕಾಗಿ, ತುಂಬ ರುಚಿಕರವಾಗಿ ಈ ಸಿಹಿ ತಿಂಡಿಗಳನ್ನು ಕೂಡ ಇವತ್ತು GRB ಮಾರ್ಕೆಟಲ್ಲಿ ಬಿಡುಗಡೆ ಮಾಡಿದೆ. ಹಾಗಾಗಿ GR ಬಾಲಸುಬ್ರಹ್ಮಣ್ಯಂ ಒಂದು ವಿಶೇಷ ವ್ಯಕ್ತಿ. ಅವ್ರು ಕಂಡ ಕನಸು ಬೆಂಗಳೂರಿನ ಓಣಿಗಳಲ್ಲಿ ಅದು ಇವತ್ತು ವಿಶ್ವವಿಖ್ಯಾತ ಬ್ರ್ಯಾಂಡ್ ಆಗಿದೆ ಅಂದರೆ ಅದೊಂದು ದೊಡ್ಡ ವಿಚಾರನೇ ಹೌದು.